ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್ ಪ್ರವೀಣ್, ಈಗ ಆ ಪ್ರಿಯಾಂಕಾಗೆ ಮೊದಲಿಂದಲೂ ಕೂಡ ಮಗು ಇಷ್ಟ ಇಲ್ಲ ಅಂತ ಹೇಳ್ತಾನೆ ಇದ್ರು, ಅದು ನಿಜಾನಾ ಹಾಗಾದ್ರೆ? ಮೇಡಮ್, ಇಷ್ಟ ಕಷ್ಟ ಏನಿಲ್ಲ ಮೇಡಮ್. ಪಾಪಗೆ ಹಾಲು ಕುಡ್ಸೋದಾಗಿರ್ಲಿ, ಅವ್ರಿಗೆ ರೆಡಿ ಮಾಡ್ಸೋದು ಚಿಕ್ಕವರಿದ್ದಾಗ ಅದನ್ನೆಲ್ಲ ಅವ್ರು ಮಾಡ್ತಾ ಇದ್ರು ಅವ್ರು. ಹೌದು, ಒಂದ್ ಪಾಯಿಂಟ್ ಅಲ್ಲಿ ನನ್ಗೂ ಅವ್ರಿಗೂ ಫ್ರಿಕ್ಷನ್ ಇತ್ತು. ದಟ್ ಪಾಪುದು ಸ್ಕಿನ್ ಕಂಪ್ಲೆಕ್ಷನ್ ನನ್ ತರ ಐತೆ, ದೊಡ್ಡ ಮಗಳ ತರ ಇಲ್ಲ ಅನ್ನೋದು ಒಂದು ಫ್ರಿಕ್ಷನ್ ಪಾಯಿಂಟ್ ಇತ್ತು ಮೇಡಮ್ ನಮ್ಮಿಬ್ರು ನಡುವೆ. ಬಟ್ ಈ ಡಿಸೆಂಬರ್ ಜಾನ್ವರಿಯಲ್ಲೆಲ್ಲ ಶಿ ಟೋಟಲಿ ಇಬ್ರು ಮಕ್ಕಳನ್ನು ನೆಗ್ಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದವಳು. ನನಗೆ ಅವಾಗ ಅಲ್ಲಿ ಪಾಪಗೆ ಟಿಫನ್ ಕೊಡ್ತಾ ಇರ್ಲಿಲ್ಲ. 10:30 ಆದ್ರೂ ಚಿಕ್ಕ ಮಗಳಿಗೆ ಟಿಫನ್ ಕೊಟ್ಟಿರ್ಲಿಲ್ಲ ಒಂದ್ ಇನ್ಸ್ಟೆನ್ಸ್ ಅಲ್ಲಿ. ಈ ತರ ಎಲ್ಲ ಇಶ್ಯೂಸ್ಗಳು ನಡೀತಾ ಇತ್ತು. ಈ ಒಂದೇ ಸಮನೆ ಈ ತರ ಯಾಕೆ ಹಿಂಗೆ ರಿವರ್ಸ್ ಆಗಿ ಚೇಂಜ್ ಆಗಿ ಹೋಗ್ಬಿಟ್ಟಿದ್ದಾಳೆ ಅಂತ ನನ್ಗೆ ಅರ್ಥ ಆಗೇ ಇರ್ಲಿಲ್ಲ ಮೇಡಮ್. ಆಮೇಲೆ ಗೊತ್ತಾಗಿದ್ಮೇಲೆ ನಾನು ಹೇಳ್ದೆ, ಸರಿ ಆಯ್ತು, ಇದು ನೀನ್ ಅವ್ರ ಜೊತೆ ಹೋಗ್ಬೇಕು ಅಂತಿದ್ಯಾ, ನಿಮ್ ಲೈಫ್ ನ ಚಾಯ್ಸ್ ಅದು ನೀನ್ ಮಾಡಿದ್ಯಾ, ಯು ಡೋಂಟ್ ವಾಂಟ್ ಟು ಲಿವ್ ವಿತ್ ಮೀ, ಅವನ ಜೊತೆ ಹೋಗ್ಬೇಕು ಹೋಗಿ. ಅವನು ಅವನ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ನಿನ್ ಜೊತೆ ಬಂದಿರ್ಬೇಕು ಅಂತ ಅವನಿಗೂ ಆಸೆ ಆಯ್ತಾ, ಮಾಡ್ಕೊಳ್ರಿ. ಯು ಟು ಗ್ರೋನ್ ಅಪ್ ಅಡಲ್ಟ್ಸ್. ನಿಮಗ್ ಮಕ್ಳು ಯಾಕೆ ಇವಾಗ, ಮಗು ಯಾಕೆ ಬೇಕು ನಿನ್ಗೆ? ಆಮೇಲೆ ಅದ್ರ ನಡುವೆ ನನಗೆ ಒಂದ್ ತಿಳಿದು ಬಂದಿದ್ದೇನು ಅಂತ ಹೇಳಿದ್ರೆ, ಇವರು IVF ಬೇರೆ ಮಾಡಿಸ್ಕೊಳ್ಳೋದಕ್ಕೆ ಮದರ್ಹುಡ್ ಹಾಸ್ಪಿಟಲ್ HRBR ಲೇಟ್ ಅಲ್ಲಿಗೂ ಹೋಗ್ಬಿಟ್ಟು ಬಂದಿದ್ದಾರೆ. ಆ ವಿಷಯನೂ ನನಗೆ ತಿಳಿದಿತ್ತು ನನಗೆ. ಸೊ ನೀನ್ ಟ್ವಿನ್ಸ್ ಮಕ್ಕಳು ಮಾಡ್ಕೊಳಕ್ ರೆಡಿ ಆಗಿದ್ದಾಗ ನಿನಗೆ ಬೆನ್ನು ಪಾಪು ಯಾಕೆ ಬೇಕು, ಚಿಕ್ಕ ಮಗಳು ಯಾಕೆ ಬೇಕು ಅಂತ. ಅವಳದು ದ ಹೋಲ್ ಸೋಲ್ ಅಂಡ್ ರೀಸನ್, ಅವಳದು ರೀಸನ್ ಫಾರ್ ಹೋಲ್ಡಿಂಗ್ ಆನ್ ಟು ವೆನ್ನು ವಾಸ್ ಓನ್ಲಿ ಒನ್ ಥಿಂಗ್ ಮೇಡಮ್, ನನಗ್ ಕಷ್ಟ ಕೊಡ್ಬೇಕು ಅಂತ. ಅವಳಿಗೂ ಎಲ್ಲರಿಗೂ ಗೊತ್ತಿತ್ತು, ಚಿಕ್ಕ ಮಗಳಂದ್ರೆ ನನಗ್ ಪ್ರಾಣ, ನನಗ್ ತುಂಬಾ ಇಷ್ಟ ಅಂತ ಗೊತ್ತಿತ್ತು. ನನಗೆ ನೋವು ಕೊಡೋದು ಹೇಗೆ, ಅವರು ನೋವು ಕೊಡ್ಬೇಕು ಅಂತ ಹೇಳಿದ್ರೆ ಈ ವೆನ್ನು ಹಿಡ್ಕೊಬೇಕು, ವೆನ್ನು ನನ್ ಕೈ ಕೊಡಬಾರ್ದು. ಅವ್ರ ಕಾಲಿಗೆಲ್ಲ ಬಿದ್ದು ಕೇಳ್ಕೊಂಡಿದ್ದೀನಿ, ಪಾಪು ಕೊಟ್ಬಿಡೆ ಅಂತ. ಏನಂದ್ರು ಕೊಡ್ಲಿಲ್ಲ ಮೇಡಮ್. ಕೊನೆಗೆ ಡೆಡ್ ಬಾಡಿ ಕೊಟ್ರು ಮೇಡಮ್ ನನಗೆ. ಇಂತ ಕೆಲಸ ಮಾಡಿದ್ದಾರೆ ಇವರೆಲ್ಲ ಮನುಷ್ಯರು ಇವರು. ಎಸ್ ಪ್ರವೀಣ್, ಈಗ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ನೀವು ಮಾತಾಡ್ಕೊಂಡಿದ್ರಿ? ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಮೇಡಮ್, ಅಲ್ಲ, ನೀವು ಇಬ್ರು ಕೂಡ ಡೈವರ್ಸ್ ಆಗೋಣ, ಬೇಡ ನಮ್ಮಿಬ್ರಿಗೂ ಸೆಟ್ ಆಗ್ತಾ ಇಲ್ಲ, ನಾವಿಬ್ರು ದೂರ ಆಗೋಣ ಅಂತ ಹೇಳಿ ಯಾವಾಗ ಮಾತಾಡ್ಕೊಂಡಿದ್ರಿ? ಇಲ್ಲ ಮೇಡಮ್, ನನ್ ಬಾಯಲ್ಲಂತೂ ಡೈವರ್ಸ್ ವಿಷಯ ಬಂದೇ ಇಲ್ಲ. 11ನೇ ತಾರೀಕು 12ನೇ ತಾರೀಕು ಜನವರಿ 2026 ಇವಳು ಸ್ಟಾರ್ಟ್ ಮಾಡಿದ್ದು. ನನಗ್ ಪಟ್ಟಿಡ್ ಕೂತಿದ್ದು, ನನಗ್ ಡೈವರ್ಸ್ ಬೇಕೇ ಬೇಕು, ನನಗೆ ನಿನ್ ಜೊತೆ ಇರಕ್ ಇಷ್ಟ ಇಲ್ಲ, ನನಗೆ ಈ ತರ ಅಡ್ಜಸ್ಟ್ಮೆಂಟ್ ಬದುಕು ಬೇಡ, ನನಗೆ ಹೈಫೈ ಲೈಫ್ ಬೇಕು. ನಾನು ಮನ್ಸೋ ಇಚ್ಛೆ ನಾನು ಬಂದಾಗೆಲ್ಲ ನಾನು ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರ್ಬೇಕು, ದೊಡ್ಡ ದೊಡ್ಡ ಗಾಡಿಗಳಲ್ಲಿ ತಿರ್ಗಾಡ್ಬೇಕು, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ತಿನ್ಬೇಕು, ದೊಡ್ಡ ದೊಡ್ಡ ರೆಸಾರ್ಟ್ಗಳಿಗೆ ಹೋಗ್ಬೇಕು ನಾನು ಅಂತ ಸ್ಟಾರ್ಟ್ ಮಾಡಿದ್ದು ಇವಳು. ನಾನು ಅಗೇನ್ಸ್ಟ್ ಡೈವರ್ಸ್ ಇದ್ದಿದ್ದು ಮೇಡಮ್ ನಾನು. ಅಲ್ಲ, ನೀವ್ ಯಾವಾಗಾದ್ರೂ ಕೂಡ ಮೋಹನ್ ಜೊತೆ ಮಾತನಾಡೋದಕ್ಕೆ ಟ್ರೈ ಮಾಡಿದ್ರಾ? ಇಲ್ಲ ಮೇಡಮ್, ನನ್ಗೆ ಅವಳು ಅವನು ಮಾತಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಮೇಡಮ್. ಓಕೆ. ಯಾವಾಗ ಗೊತ್ತಾಯ್ತು ನಿಮ್ಗೆ ಇದು ವಿಷಯ, ಯಾವಾಗ ಗೊತ್ತಾಯ್ತು? ಜನವರಿ 15th or 16th ಅವರೇ ಫೋನ್ ಮಾಡಿದ್ರು ಮೇಡಮ್. ಇಬ್ರು ಸೇರಿ ನನಗೆ ಫೋನ್ ಮಾಡಿ ಅವರೇ ಹೇಳಿದ್ದು ನನಗೆ, ಈ ತರ ನಾವ್ ಒಬ್ರಿಗೊಬ್ರು ಇಷ್ಟ ಪಡ್ತಾ ಇದೀವಿ, ನಾವ್ ಮದುವೆ ಆಗಿಬಿಟ್ಟಾಯ್ತು, ನೀ ಇನ್ನೊಂದ್ಸತಿ ಬಂದ್ ನಮ್ ಲೈಫ್ ಅಲ್ಲಿ ಇಂಟರ್ಫಿಯರ್ ಆಗ್ಬೇಡ, ಮಕ್ಳು ಅದ್ರಲ್ಲೂ ಒಂದು ಥ್ರೆಟ್ ಮಾಡಿದ್ದ, ನೀನ್ ಎಲ್ಲಿದೆ ಬೇಕಾದ್ರೆ ನಾನು ಹಂಗೆ ಬರ್ತೀನಿ, ದಾವಣಗೆರೆಗೆ ಬರ್ತೀನಿ ಅಂತ ಹೇಳಿದೆ. ದಾವಣಗೆರೆ ನಮ್ಮ ಅಪ್ಪನ ಮನೆ ಅಲ್ಲಪ್ಪ, ನಿನಗೆ ಇಷ್ಟ ಇದ್ ಬಂದಾಗ ಬಂದು ಹೋಗು ದಾವಣಗೆರೆಗೆ ಅಂತ ಹೇಳಿದ್ದೆ. ಆಮೇಲೆ ನನ್ ಮಕ್ಕಳನ್ನ ಮೀಟ್ ಮಾಡೋದಕ್ಕೆ 15 ದಿವಸಕ್ಕೆ ಒಂದ್ಸತಿ ಫೋನ್ ಮಾಡ್ಬೇಕಂತೆ, ತಿಂಗಳಿಗೆ ಒಂದ್ಸತಿ ಬಂದು ಮಕ್ಕಳು ನೋಡ್ಕೊಂಡು ಹೋಗ್ಬೋದಂತೆ ಅಂತೆಲ್ಲ ಹೇಳ್ದ. ಅಪ್ಪ, ನನ್ನ ಮಕ್ಕಳನ್ನ ನಾನ್ ನೋಡೋದಕ್ಕೆ ದೊಣ್ಣೆ ನಾಯಕನ ಅಪ್ಪನೇ ಬೇಕಾಗಿಲ್ಲ ನನಗೆ, ಆಯ್ತಾ? ನನ್ನ ಮಕ್ಕಳು ನಾನ್ ನೋಡ್ಬೇಕು, ನನ್ ಇಷ್ಟ ಬಂದಾಗ ನಾನ್ ಬಂತೀನಿ, ನೋಡ್ಕೊಂಡು ಹೋಗ್ತೀನಿ ಅಂತಾನೆ ಅವನಿಗೂ ಹೇಳಿದ್ದೆ ಮೇಡಮ್ ಅವನಿಗೆ. ಅದು ಜನವರಿ 15th or 16th. ಅದು ಆಕ್ಚುಲಿ ಏನಾಗಿತ್ತು ಅಂದ್ರೆ 14th of January ಸಂಕ್ರಾಂತಿ ಹಬ್ಬದ ದಿನ ನಾನ್ ಮಕ್ಕಳು ಮಾತಾಡ್ಸಕ್ಕೆ ಅಂತ ಹಲವಾರು ಸತಿ ಟ್ರೈ ಮಾಡಿದ್ದೆ, ಫೋನ್ ಮಾಡಿದ್ದೆ. ಅವ್ಳು ಫೋನ್ ರಿಸೀವ್ ಮಾಡ್ತಾ ಇರ್ಲಿಲ್ಲ, ಮಾತಾಡ್ಸ್ಕೊಂಡು ಇರ್ಲಿಲ್ಲ. ಅದೇನಕ್ಕೋ ಗೊತ್ತಿಲ್ಲ, 16th ಅವರೇ ನನಗೆ ಫೋನ್ ಹಾಕಿದ್ರು. ಓಕೆ, ವೆನಿಲಿಯಾ ಸಾಯೋಕ್ಕಿಂತ ಮುಂಚೆ ಯಾವಾಗ ನೀವು ಆ ಪಾಪು ಜೊತೆ ಮಾತನಾಡಿದ್ರಿ ಮೇಡಮ್? 25th of March ಪಾಪುದು ಡೆತ್ ಆಗಿದ್ದು. ಅದಕ್ಕೆ ಎಕ್ಸಾಕ್ಟ್ಲಿ 10 days ಮುಂಚೆ ನಾನು ಪಾಪುನ ಹೋಗಿ, ಅದು ಇವಳು ಮತ್ತೆ ಮೋಹನ್ ಇಬ್ರು ಗೋವಾಗೂ ಟ್ರಿಪ್ ಹೋಗಿದ್ರು. ಸೊ ಅವರು ಟ್ರಿಪ್ ಅಲ್ಲಿ ಹೋದಾಗ ಪಾಪು ವಿಲ್ ಬಿ ಎಕ್ಸೆಸ್ ಬ್ಯಾಗೇಜ್ ಅನ್ನೋ ತರ ಪಾಪುನ ಅವ್ರ ಅಜ್ಜಿ ಮನೆಯಲ್ಲಿ ಬಿಟ್ಬಿಟ್ಟು ಅವ್ರಿಬ್ಬರೇ ಹೋಗಿದ್ರು ಮೇಡಮ್. ಸೊ
ಸೊ ಅವತ್ತು ಸಂಜೆ ನನಗೆ ನನ್ ಬಾಮೈದ ಫೋನ್ ಮಾಡ್ಬಿಟ್ಟು ಬನ್ನಿ ಬಾವ ವೆನ್ನು ಪಾಪು ಬಂದೈತೆ ಅಂತ ಫೋನ್ ಮಾಡಿದ್ದು. ತಿರುಗ್ ದಿನ ಬೆಳಗ್ಗೆ ನಾನು ಹೋಗಿ ಪಾಪು ಮೀಟ್ ಮಾಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರನ್ನ ಎತ್ಕೊಂಡು ಓಡಾಡಿ ಐಸ್ ಕ್ರೀಮ್ ಎಲ್ಲ ತಿನ್ಸಿ ಎಲ್ಲಾ ಮಾಡ್ಬಿಟ್ಟು ಕರ್ಕೊಂಡು ಇದ್ ಮಾಡಿದೆ. ಅವತ್ತಿನ ದಿನ ನನ್ಗೂ ಪ್ರಿಯಾಂಕಾ ಅವ್ರ ಅಮ್ಮಗೂ ಒಂದ್ ಸ್ವಲ್ಪ ಗಲಾಟೆ ಆಯ್ತು. ಗಲಾಟೆ ಆದಾಗ ನನಗೆ ಅಲ್ಲಿ ನಿಲ್ಲಕ್ಕೆ ಮನಸ್ಸು ಬರ್ಲಿಲ್ಲ. ಹಾಗಾಗಿ ನಾನು ಅವತ್ತಿನ ದಿನ ನನ್ನ ಲೈಫ್ ಅಲ್ಲಿ ಮಾಡಿರೋ ಮೊದಲು ಫಸ್ಟ್ ಬಿಗ್ಗೆಸ್ಟ್ ಮಿಸ್ಟೇಕ್ ನಾನು ಹೇಳ್ತಾ ಇದ್ದೀನಿ ಮೇಡಮ್. ಅವತ್ತಿನ ದಿನ ಪಾಪು ಬಿಟ್ಬಿಟ್ಟು ಬಂದೆ. ನಾನು ಅವತ್ತು ಎತ್ಕೊಂಡ್ಬಂದ್ಬಿಟ್ಟಿದ್ರೆ ಪಾಪುನ ಆಗಿದ್ದಾಗ್ಲಿ ಅಂತ ಎತ್ಕೊಂಡ್ಬಂದ್ಬಿಟ್ಟಿದ್ರೆ ನನ್ನ ಮಗಳು ಉಳ್ಕೊಂಡ್ಬಿಡ್ತಿದ್ರು ಮೇಡಮ್. ನಿಜವಾಗ್ಲೂ ಉಳ್ಕೊಂಡ್ಬಿಡ್ತಿದ್ರು ಮೇಡಮ್. ಹಾಗಾದ್ರೆ ಮತ್ತೆ ಅದಾದ್ಮೇಲೆ ವೆನಿಲಾ ಜೊತೆ ನಿಮ್ಗೆ ಕಾಂಟ್ಯಾಕ್ಟೇ ಇರ್ಲಿಲ್ವಾ? ಹಾಗಾದ್ರೆ ಫೋನ್ ಅಲ್ಲಾಗಿರ್ಲಿ, ಇಲ್ಲ ಮೇಡಮ್, ಮನೆ ಕಡೆ ಕಾಂಟ್ಯಾಕ್ಟ್ ಹೋಗೋದಾಗಿರ್ಲಿ? ಇಲ್ಲ ಮೇಡಮ್. ಇಲ್ಲ ಮೇಡಮ್. ಯಾವಾಗ ಹೇಳಿ ಮೇಡಮ್ ಮೇಡಮ್ 5th of February ನಾವು ಫಸ್ಟ್ ಡಿವೋರ್ಸ್ ಪೆಟಿಷನ್ ಗೆ ಅವಳು ನನ್ನ ಕೈಲಿ ಸೈನ್ ಹಾಕ್ಸಿದ್ಲಲ್ಲ, ಅದ್ರದ್ದು ಹಿಯರಿಂಗ್ ಇತ್ತು ಮೇಡಮ್. ಹಿಯರಿಂಗ್ ಇದ್ದಿದ್ದ ದಿನ ನಾನು ಕೋರ್ಟ್ಗೆ ಹೋಗಿದ್ದೆ. ಅಲ್ಲಿ ಹೋಗ್ಬಿಟ್ಟು ನನಗೆ ಡೈವರ್ಸ್ ಬೇಡ ಅಂತ ಹೇಳ್ಬಿಟ್ಟು ಜಡ್ಜ್ ಮಾತ್ರ ಕೈ ಮುಗಿದು ಕೇಳ್ಕೊಂಡ್ಬಿಟ್ಟು ನಂಗೆ ಬೆದರ್ಸಿ ನನಗೆ ಇಲ್ಲಿ ತಗೊಂಡ್ಬಂದು ನನ್ನ ಕೈಲಿ ಸೈನ್ ಹಾಕ್ಸಿರೋದು. ನನಗೆ ಇದು ಬೇಡ ಅಂತ ಹೇಳಿ ಕೇಸ್ ಡಿಸ್ಮಿಸ್ ಮಾಡ್ತಿದ್ದೆ ಮೇಡಮ್. ಅವತ್ತಿನ ದಿನ ಸಂಜೆ ನನಗೆ ಲಾಯರ್ ಹೇಳಿದ್ರು ನನ್ಗೆ, ನೋಡಪ್ಪ ವಿ ವಿಲ್ ಟೇಕ್ ದ ಲೀಗಲ್ ರೂಟ್ ವೆನ್ನು ಇದನ್ನ ಆಕ್ಸೆಪ್ಟ್ ಮಾಡೋದಕ್ಕೆ. ಸಿನ್ಸ್ ಅವ್ರು ಇನ್ನು 6 ವರ್ಷಕ್ಕಿಂತ ಕಮ್ಮಿ ಇರೋದ್ರಿಂದಾಗಿ ನೀ ಏನೇ ಮಾಡಿದ್ರು ಅಗೇನ್ ನಮ್ ಕಸ್ಟಡಿ ಬಂದ್ಬಿಟ್ಟು ತಾಯಿಗೆ ಕೊಡ್ತಾರೆ ಹೊರತು ನಿನ್ ಕೊಡೋದಿಲ್ಲ ಕಸ್ಟಡಿ, ಆಯ್ತಾ? ಅನ್ಲೆಸ್ ಅಂಡ್ ಅಂಟಿಲ್ ವಿ ಕ್ಯಾನ್ ಪ್ರೂವ್ ದಟ್ ಪ್ರಿಯಾಂಕಾ ಈಸ್ ಇನ್ ಇಲ್ಲಿಗಲ್ ರಿಲೇಶನ್ಶಿಪ್ ಅಂತ ಅವ್ರು ಹೇಳಿದ್ರು. ಆ ಟೈಮಲ್ಲಿ ನಮ್ಮ ಹತ್ರ ಯಾವ್ದೇ ತರ ದಾಖಲೆಗಳಾಗಿರ್ಲಿ, ಫೋಟೋಗಳಾಗಿರ್ಲಿ ಏನೂ ಇರ್ಲಿಲ್ಲ ನಮ್ಮ ಕೈಯಲ್ಲಿ. ಸೊ ಹಾಗಾಗಿ ಆಯ್ತು, ವಿ ವಿಲ್ ಟೇಕ್ ದ ಲೀಗಲ್ ರೂಟ್ ಅಂತಾನೆ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ ಮೇಡಮ್. ಅವತ್ತಿನ ದಿನ ನಮ್ ಲಾಯರ್ ನನ್ಗೆ ಹೇಳಿದ್ರು, ನೋಡಿ ಇನ್ನೊಂದು ಕೆಲಸ ಮಾಡಿ, ನೋವಾನ್ ಅವ್ರೇನಾರ ಫೋನ್ ಮಾಡಿದ್ರೆ ಪಿಕ್ ಮಾಡ್ಬೇಡಿ. ಅವರು ಬೇಕು ಅಂತಾನೆ ನಿಮ್ಮನ್ನ ಟ್ರಿಗರ್ ಮಾಡ್ತಾರೆ. ಟ್ರಿಗರ್ ಮಾಡ್ಬಿಟ್ಟು ನೀವೇನಾರ ಬೈದ್ರಿ ಜೋರ್ ಮಾಡಿದ್ರಿ ಅಂತ ಹೇಳಿದ್ರೆ ಅದನ್ನೆಲ್ಲ ರೆಕಾರ್ಡಿಂಗ್ ಮಾಡ್ಬಿಟ್ಟು ಟುಮಾರೋ ದೇ ವಿಲ್ ಯೂಸ್ ಇಟ್ ಇನ್ ಕೋರ್ಟ್ ಆಸ್ ಡಿಜಿಟಲ್ ಎವಿಡೆನ್ಸ್ ಅಗೇನ್ಸ್ಟ್ ಯು. ಸೊ ನೀವು ಕಮ್ಯುನಿಕೇಟೇ ಮಾಡ್ಬೇಡಿ. ಇಷ್ಟು ದೂರ ಬಂದಾಯ್ತು, ಅವ್ರು ಕೋರ್ಟ್ಗೆ ಬಂದಿದ್ದಾರೆ, ಲೆಟ್ ದ ಲಾಯರ್ಸ್ ಡೂ ದ ಟಾಕಿಂಗ್. ನೀನ್ ಇನ್ನೊಂದ್ಸತಿ ಮಾತಾಡಕ್ ಹೋಗ್ಬೇಡ ಅಂತ ನನಗೆ ಅಡ್ವೈಸ್ ಮಾಡಿದ್ರು ಮೇಡಮ್. ಹಾಗಾಗಿ ಅದೊಂದೇ ಒಂದು ಕಾರಣಕ್ಕೆ ಐ ಸ್ಟಾಪ್ ಕಾಲಿಂಗ್ ದೆಮ್. ಹಾಗಾದ್ರೆ ಫೆಬ್ರವರಿಯಿಂದ ಮಾರ್ಚ್ ತನಕ ನೀವು ಒಂಚೂರು ಮಾತನಾಡಿಲ್ಲ? ಇಲ್ಲ ಮೇಡಮ್, ನಾಟ್ ಇವನ್ ಸಿಂಗಲ್ ಕಾಲ್ ಮೇಡಮ್. ಹಾಗಾದ್ರೆ ಈಗ ಪಾಪು ಡೆತ್ ಆಗಿದ್ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಅರ್ಲಿ ಮಾರ್ನಿಂಗು ಪ್ರಿಯಾಂಕಾ ಬಂದ್ಬಿಟ್ಟು ಅವ್ರ ಅಣ್ಣಗೆ ಫೋನ್ ಹಾಕಿದ್ದಾರೆ, ಬಟ್ ಈ ತರ ಇನ್ಸಿಡೆಂಟ್ ಆಗ್ಬಿಟ್ಟೈತೆ ಅಂದ್ರೆ ದಟ್ ಎಕ್ಸ್ಕ್ಯೂಸಸ್ ಹೇಳಿದಾಳೆ ಅಲ್ಲಿನು. ಸೊ ನನ್ ಬಾಮೈದ ಬೇಗ ಹೋಗಿದ್ದಾರೆ, ಅದ್ ಯಾವ್ದೋ ಬೇರೆ ಹಾಸ್ಪಿಟಲ್ ಅಲ್ಲಿ ಇದ್ರಂತೆ, ಬಟರ್ಫ್ಲೈ ಹಾಸ್ಪಿಟಲ್ ಸಮಥಿಂಗ್ ಇದೆ, ಅಲ್ಲಿಗೆ ಹೋಗಿದ್ರಂತೆ. ಅಲ್ಲಿಗೆ ಹೋಗಿದ್ದಾಗ ನನ್ ಬಾಮೈದಂಗೆ ಅದನ್ನೇ ಹೇಳಿದ್ದಾಳೆ, ಬಿರಿಯಾನಿ ತಿನ್ಸಿದ್ದೆ ಬೆಳಗ್ಗೆ ಹಿಂಗಾಗೋಗ್ಬಿಟ್ಟಿದೆ ಪಾಪುಗೆ ಅಂತ ಹೇಳಿದ್ದಾರೆ. ಅವ್ರಿಗೆ ಡೌಟ್ ಬಂದಿದೆ ರಾಘುಗೆ, ಏನೋ ಸಮಥಿಂಗ್ ಇಸ್ ರಾಂಗ್, ಬಿಕಾಸ್ ಮೂಗಲ್ ರಕ್ತ ಬರ್ತಾ ಇತ್ತಂತೆ ಪಾಪುಗೆ. ಅದಕ್ಕೆ ಏನ್ ಮಾಡಿದ್ರೆ ಸೀದಾ ಹೋಗಿ ಕಾಡ್ಗೋಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ಪ್ರಿಯಾಂಕಾ ಮತ್ತೆ ಮೋಹನ್ ಮೇಲೆ FIR ಮಾಡಿಸ್ಬಿಟ್ಟಿದ್ದಾರೆ, ಸಸ್ಪಿಷಿಯಸ್ ಡೆತ್ ಆಫ್ ಮೈ ನೀಸ್ ಅಂತ ಹೇಳ್ಬಿಟ್ಟು. ಮೊದ್ಲು ರಾಘವೇಂದ್ರ ಅವರೇ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು ಮೇಡಮ್. ಆಮೇಲೆ ನಾನು ಊರಲ್ಲಿದ್ದೆ, ನನಗೆ ಬೆಂಗಳೂರಿಗೆ ಬರೋದಕ್ಕೆ 5.5 hours ಬೇಕಾಗುತ್ತೆ. ಸೊ ನಾನ್ ಅಲ್ಲಿಗೆ ಹೋದಾಗ ನನಗೆ ನನ್ ಬಾಮೈದ ಹೇಳ್ದ, ಇಲ್ಲ ಬಾಬಾ ನಾನು ಇದ್ರ ಹೋಗಿ ಕಂಪ್ಲೇಂಟ್ ಮಾಡಿದೀನಿ, ಇವ್ರಿಬ್ರು ಸೇರ್ಕೊಂಡು ಕತೆ ಆಡ್ತಾ ಇದಾರೆ, ಬಿರಿಯಾನಿ ತಿಂದು ಕೆಟ್ಟದಾಗಿತ್ತು ಬಿರಿಯಾನಿ ಅಂತ ಹೇಳಿದ್ರೆ ಅವರಿಗೆ ಒಂದು ಲೂಸ್ ಮೋಷನ್ ಆಗ್ಬೇಕು, ಇಲ್ಲ ಒಂದು ವಾಮಿಟಿಂಗ್ ಆಗ್ಬೇಕು, ಆದ್ರೆ ಮೂಗಲ್ ರಕ್ತ ಹೆಂಗ್ ಬರುತ್ತೆ ಅಂತ ಯಾವ ಬಿರಿಯಾನಿ ಐತಿ ಭೂಮಿ ಮೇಲೆ ಅಂತ ನನಗೂ ಡೌಟ್ ಬಂದ್ಬಿಟ್ಟು ನಾನು ಫಸ್ಟ್ ಇದು ಕಂಪ್ಲೇಂಟ್ ಮಾಡಿದೀನಿ ಅಂತ ನನ್ ಬಾಮೈದನ ಫಸ್ಟ್ ಹೇಳಿದ್ದು ಮೇಡಮ್. ಅವಾಗೇ ನನಗೆ ಗೊತ್ತಾಗಿದ್ದು ನನ್ನ ಮಗಳದ್ದು ಡೆತ್ ಆಗಿದೆ ಅಂತ ನನಗೆ ಗೊತ್ತಾಗಿದ್ದು. ಹಾಗೆ ಮತ್ತೆ ಬಂದ್ ಬಾಡಿ ನೋಡಿದ್ರಾ ನೀವು ವೆನಿಲಾದು? ಎಸ್ ಮೇಡಮ್ ಬಂದೆ, ಪಾಪುಲ್ ಕೈಯಲ್ಲಿ ಎತ್ಕಂದೆ, ಎಲ್ಲ ಮಾಡ್ದೆ ಮೇಡಮ್. ಮಣ್ಣು ಮಾಡೋದಕ್ಕೂ ಹೋದೆ, ಎಲ್ಲ ಮಾಡ್ದೆ ಮೇಡಮ್. ನನ್ ದೊಡ್ಡ ಮಗಳು ನನ್ ಜೊತೆಗೆ ಇದ್ಲು ಮೇಡಮ್. ಅವಾಗ ಮುಖದ ಮೇಲೆ ಗಾಯ ಇದ್ದಿದ್ದು ಒಂದೇ ಕಾಣಿಸುತ್ತೆ ಅಂತ ಫುಲ್ ರ್ಯಾಪ್ ಮಾಡ್ಬಿಟ್ಟಿದ್ರು ಮೇಡಮ್ ಪಾಪುನ. ಮುಖದ ಮೇಲೆ ಗಾಯ ಇದ್ದಿದ್ದು ನಾನು ನೋಡಿದೆ. ನಾನು ಅವಳ ಹತ್ರ ಆ ಟೈಮಲ್ಲಿ ನಾನು ಏನಂತ ಮಾತಾಡ್ಲಿ ಅಂತ ಹೇಳಿ ನಾನು ಏನೂ ಮಾತಾಡಕ್ ಹೋಗಿರ್ಲಿಲ್ಲ ಮೇಡಮ್. ಆಮೇಲೆ ಪಾಪುದು ಮಣ್ಣೆಲ್ಲ ಮಾಡಿದ್ಮೇಲೆ 3ನೇ ದಿನದ ಕಾರ್ಯ ಟೈಮಲ್ಲಿ ಬಂದ್ಬಿಟ್ಟು ನನ್ ಕಾಲಿಗೆ ಬಿದ್ಬಿಟ್ಟು ನಾನೇನೂ ಮಾಡಿಲ್ಲ ವೆನ್ನಿಲಾಗೆ ಅಂತ ಜೋರಾಗಿ ಅಳ್ತಾ ಇದ್ಲು ಮೇಡಮ್. ನನಗೆ ಅವಾಗ್ಲೇ ಅಂದ್ರೆ ನಾನು ಎಮೋಷನಲ್ ಸ್ಟೇಟ್ ಅಲ್ಲಿ ಇದ್ದೆ, ಬಟ್ ಸಮವ್ ನನಗೆ ಏನೋ ಅನ್ನಿಸ್ತಾ ಆ ಟೈಮಲ್ಲಿ, ಈ ಎಲ್ಲಾ ಬಿಟ್ಬಿಟ್ಟು ನಾನು ಏನೂ ಮಾಡಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾಳೆ ಇವಳು ಅಂತ ನನ್ ಡೌಟ್ ಬಂತು ಮೇಡಮ್ ಅವಾಗ್ಲೂ ನನಗೆ. ಆದ್ರೂ ನಾನು ನನ್ನ ಎಮೋಷನ್ಸ್ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಹಾಗೆ ಇದ್ದೆ ಮೇಡಮ್.
ಐ ಜಸ್ಟ್ ವಾಂಟೆಡ್ ದಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ಲಿ ಅಂತ ಕಾಯ್ಕೊಂಡು ಕೂತಿದ್ದೆ ಮೇಡಮ್. ಅದು 4ನೇ ತಾರೀಕು ಏಪ್ರಿಲ್ 2026 ಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನನ್ ಕೈಗೆ ಬಂದು ತಲುಪಿತ್ತು ಮೇಡಮ್.